ಇಂಟರ್ವ್ಯೂ ಮಾಡೋರು, ನಾವು ಬಂದು ಅವ್ರನ್ನ ಕಾಯ್ಬೇಕು ನಾವು. ಛೇ, ಈ ತರ ಆಗ್ಬಿಟ್ರೆ ಏನ್ರಿ ಇಂಟರ್ವ್ಯೂ ಮಾಡೋದು? ಸರ್ ನಮಸ್ತೆ ಸರ್. ಯಾರು ನೀವು? ಸರ್ ಇಂಟರ್ವ್ಯೂ ಕರೆ ಕೇಳಿದ್ರಲ್ಲ ನೀವು. ಎಷ್ಟೊತ್ತಿಗೆ ಬರೋದು? ನಾನು ಬಂದು ಕಾಯ್ಬೇಕೇನ್ರಿ ಸರ್ ನಿಮ್ಗೆ? ಬೈಕ್ ಪಂಚರ್ ಆಗೋಗಿತ್ತು ಸರ್. ಇವನೊಂದು ಕಾರಣ ಹೇಳ್ತೀರಾ ನೀವು? ಮನೆ ಕೂತ್ಕೊಳ್ಳಿ. ಎಲ್ಲೆಲ್ಲಿ ನ್ಯೂಸ್ ಓದಿದ್ದೀರಾ? ಸರ್ ನಾನು ಫಾರಿನ್ ಓದಿದ್ದೀನಿ ಸರ್. ಫಾರಿನ್ಲೆಲ್ಲ ಓದಿದ್ರು? ಮತ್ತೆ ಇಲ್ಲೇ ಯಾಕೆ ಬಂದ್ರು? ಅಲ್ಲ ಸರ್, ನಿಮ್ಮ ಕಂಪ್ನಿ ನಿಮ್ದು ದೊಡ್ಡ ಒಂದು ಚಾನಲ್ ಅಂತ ಗೊತ್ತಾಯ್ತು ಸರ್. ಹಾ. ಅದಕ್ಕೋಸ್ಕರ ಇಲ್ಲಿ ನಾನು ನ್ಯೂಸ್ ಓದೋಣ ಅಂತ ಬಂದಿದ್ದೀನಿ. ಹೌದಾ? ಹೌದು ಸರ್. ಸರಿ, ತಗೊಳ್ಳಿ, ಓದಿ. ಅದು ಹೆಂಗ್ ಓದ್ತೀರಾ? ಫಸ್ಟ್ ನ್ಯೂಸ್ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಹೇಳಿ. ನಮಸ್ಕಾರ, ವಾರ್ತೆಗಳು. ಓದುತ್ತಿರುವವರು ಪಾಟೀಲ್. ನೋಡ್ರಿ, ನಿಮ್ಮ ಹೆಸರು ಹೇಳ್ಕೊಬಿಡಿ ಫಸ್ಟ್. ಓದಿಸುತ್ತಿರುವವರು ಪ್ರತಾಪ್, ಅದು ಬರಬೇಕು. ಓದುತ್ತಿರುವವರು ಪಾಟೀಲ್. ಅಲ್ಲ ಸರ್, ಓದೋರ ಹೆಸರು ತಾನೇ ಹೇಳ್ಬೇಕು ಸರ್. ಫಸ್ಟ್ ನನ್ನ ಹೆಸರು ಬರಬೇಕು. ಓದಿಸಿದ್ರು ತಾನೇ ಓದೋದು ನೀವು. ನಮಸ್ಕಾರ, ಹಾ, ವಾರ್ತೆಗಳು. ಓದಿಸುತ್ತಿರುವವರು ಪ್ರತಾಪ್, ಓದುತ್ತಿರುವವರು ಪಾಟೀಲ್. ಓದಿಸುತ್ತಿರುವವರು ಪ್ರತಾಪ್, ಓದುತ್ತಿರುವವರು ಪಾಟೀಲ್. ಅದೇ ಇವರ ಹೆಸರು ಪಂಚ್ ಮಾಡ್ಕೊಬಿಡಿ. ತಗೊಳ್ಳಿ. ಓದಿಸುತ್ತಿರುವವರು ಪ್ರತಾಪ್, ಓದುತ್ತಿರುವವರು ಪಾಟೀಲ್. ಅದು ಬೇಕಾಗಿರೋದು. ಓದಿ. ಚಳಿಕೆರೆ ಗ್ರಾಮದಲ್ಲಿ ಮಾರಮ್ಮನ ಜಾತ್ರೆ ವಿಜೃಂಭಣೆಯಿಂದ ನೆರವೇರಿತು. ಅಲ್ಲಿನ ಜನರು ತಾಳ ಮೇಳ ವಾದ್ಯಗಳ ಜೊತೆಗೆ ತಕದಿಮಿ ಥೈ ಎಂದು ಕುಣಿದಾಡಿದರು. ಅಲ್ಲೇನ್ ನಿಮ್ ತಾತನ್ ತಿಥಿನ ನಡೀತಾ ಇದೆ. ಅಷ್ಟು ಖುಷಿಯಿಂದ ತಾನೇ ನ್ಯೂಸ್ ಓದಿದ್ರು. ಏನ್ರಿ ಅಲ್ಲೆಲ್ಲ ಓದಿದ್ದೀನಿ ಅಂತಾರ? ಆ ಫೀಲ್ ಬೇಡ, ಆ ಮಜಾ ಬೇಡ. ನ್ಯೂಸ್ ಓದ್ಬೇಕಾರೆ ಜನಕ್ಕೆ ಆ ಭಾವನೆಗಳು ಬರಬೇಕು, ಆ ಖುಷಿಯಾಗಿ ಹಂಗೆ ಕುಡ್ದಾಡ್ಬಿಡ್ಬೇಕು. ನ್ಯೂಸ್ ನೋಡಿ ಹಿಂಗ್ ಓದ್ಬೇಕು. ಚಳ್ಳಕೆರೆ ಬೀದಿಯ ಮಾರಮ್ಮನ ಜಾತ್ರೆಯಲ್ಲಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಅಲ್ಲಿನ ಜನರು ತಾಳಮೇಳ ಸಮೇತ ತಕದಿಮಿ ಅಂತ ಕುಣಿದಾಡಿದರು. ಇದೆಂಗೈತೆ ಸರ್? ಇದೇನ್ ಸರ್ ದೊಂಬರಾಟ ತರ ಕುಡಿತೀರಲ್ಲ? ಓದ್ತೀಯೋ ಹೋಯ್ತೀಯೋ? ಓದ್ತೀನಿ ಸರ್. ಓದು, ಸರಿ ಕೂತ್ಕೊ. ಓದು. ನನಗೆ ಹೇಳ್ಕೊಡಕ್ ಬರ್ತಾರೆ. ಆ ಫೀಲ್ ಬೇಡ ಜನಕ್ಕೆ. ಸುಮ್ಮನೆ ಅಂತ ಓದ್ಬಿಟ್ರೆ ಏನ್ ಗೊತ್ತಾಯ್ತು? ಓದು. ಚಳ್ಳಕೆರೆ ಬೀದಿಯಲ್ಲಿ ಮಾರಮ್ಮನ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಅಲ್ಲಿನ ಜನರು ತಕದಿಮಿ ಥೈ ಎಂದು ಕುಣಿದು ಕುಪ್ಪಳಿಸಿದರು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹಂಗ ಬರ್ಬೇಕು ಜನಕ್ಕೆ, ಫೀಲ್ ಬರ್ಬೇಕು. ಈಗ ನೆಕ್ಸ್ಟ್ ಇದನ್ನೇ ಓದ್ತಾರೆ. ಚಳ್ಳಕೆರೆಯಲ್ಲಿ ಸೋದರ ಮಾವ ಸತ್ತ ಕಾರಣ ಅವನ ಸೋದರ ಅಳಿಯ ಬಿಕ್ಕಿ ಹತ್ತನು. ಅವನ್ ಸತ್ರ ನಿಮಗ್ ಖುಷಿನೋ? ಹೆಂಗ್ ಓದ್ಬೇಕು ಅಂತಾನೆ, ಅದು ದುಃಖದಲ್ಲಿ ಬರ್ಬೇಕು. ಅವ್ರ ಮನೆ ಆ ದುಃಖದ ನ್ಯೂಸ್ ಓದ್ತಾ ಇದ್ರೆ ಅವ್ರ ಮನೆಯಲ್ಲೆಲ್ಲ ಅವರು ಅಯ್ಯೋ ಸತ್ತೋದ್ನಲ್ಲ ಅಂತ ಸುಣ್ಣ ಬಣ್ಣ ಹೊಡಿಸ್ಕೋಬೇಕು. ಆ ದುಃಖ ಬರ್ಬೇಕು. ಕಣ್ಣು ಮೂಗು ಕಿವಿಲೆಲ್ಲ ನೀರು ಬಂದ್ಬಿಡ್ಬೇಕು. ಸರ್ ನ್ಯೂಸ್ ಓದೋದು ಹಿಂಗೆ ತಾನೆ ಸರ್? ನಾನು ಹೇಳ್ದಂಗೆ ಓದ್ಬೇಕಿಲ್ಲ. ನೋಡು, ಹಿಂಗ್ ಓದ್ಬೇಕು. ಚಳ್ಳಕೆರೆ ಬೀದಿಯಲ್ಲಿ ಸೋದರ ಮಾವ ಸತ್ತೋದ ಕಾರಣದಿಂದ ಅವನು ಸೋದರ ಮಾವ ಎಂದು ಬಿಕ್ಕಿ ಅಳುತ್ತಿದ್ದನು. ಆ ದುಃಖ ಬೇಡ, ದುಃಖದ ನ್ಯೂಸು ಖುಷಿಲಿ ಓದ್ತಾನೆ. ಓದು. ಎಂತೆಂತವ್ರು ಬರ್ತಾರೆ. ಚಳ್ಳಕೆರೆಯಲ್ಲಿ ಸೋದರ ಮಾವ ಸತ್ತ ಕಾರಣ ಅವರ ಸೋದರ ನೋಡ್ದ್ಯಾ? ನನಗೆ ಕರುಳು ಕ್ಯೂಚಿದಂಗೆ ಆಗ್ತಾ ಇದೆ. ಕೊಡು. ವೆರಿ ಗುಡ್, ಯು ಆರ್ ಸೆಲೆಕ್ಟೆಡ್. ನಿನ್ ಮೂಡ ಮಸ್ತು, ನಿನ್ ಮೂಡ. ಯಾವ ಚಾನೆಲ್ ರೀ ಮಡಿಕೊಡ್ರೆ ನೀವು? ಗತ್ಕೆಟ್ ಚಾನಲ್, ಎಂತೆಂತ ಚಾನಲ್ ಓದ್ಕೊ ಬಂದಿದ್ದೀನಿ. ತಕದಿಮಿ ತೈ ಅಂತ ಅವಳ ಕೋತಿದ್ರೆ ಕುಣಿತಾನೆ. ಹಿಂಗೆಲ್ಲ ಮಾಡೋದು ಬದಲು ಹೋಗಿ ಕಚ್ಚೆ ಮೇಯ್ಸೋ ಹೋಗಿ. ನೀನ್ ಹೋಗ್ತಿ ಬೆಂಕಿ ಹಾಕ. ಒಗಲೈ, ನೀನು ಓದ್ತಾ ಇದ್ರೆ